ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಸ್ವರಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಬ್ಲಾಗ್ ಬಂದು ಆಲ್ರೆಡಿ ತಮ್ಮನೇಲಿ ಹಾಕಿದ್ದೀನಿ. ನಮ್ಮ ಯಜಮಾನ್ರು ಮಾಡೋ ಚಿಕನ್ ಸಾಂಬಾರು ರೆಸಿಪಿ ಹೇಗೆ ಮಾಡ್ತಾರೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಈ ರೀತಿ ಬಾಯಾಗಿರೋ ಪಾತ್ರೆ ತಗೊಂಡು 100 ಗ್ರಾಮ್ ಎಣ್ಣೆ, ಒಂದು 5 ಗೆಡ್ಡೆ ಬೆಳ್ಳುಳ್ಳಿ, ಹಾಗೆ ಒಂದು ಈರುಳ್ಳಿ, ಒಂದು ಟೊಮೊಟೊ, 4-5 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ನಂತರ ಚಿಕನ್ ಸೇರಿಸ್ಕೋಬೇಕು. ಇಲ್ಲಿ ಚಿಕನ್ ಬಂದು ನಾವು ಒಂದು 4 kg ಚಿಕನ್ ತಗೊಂಡಿದ್ದೀವಿ. ನೀಟಾಗಿ ತೊಳೆದು ಇಟ್ಕೊಂಡಿರೋ ಚಿಕನ್ನ ಈ ರೀತಿ ಹಾಕ್ಕೊಂಡು ಸ್ವಲ್ಪ ಅರಿಶಿನ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದು ಅರ್ಧ ಗಂಟೆ ಚೆನ್ನಾಗಿ ಹುರ್ಕೋಬೇಕು. ಚಿಕನ್ನು ಎಲ್ಲ ನೀರು ಬಿಟ್ಕೊಳ್ಳುತ್ತೆ. ನೀರು ಬಿಟ್ಕೊಂಡು ಅದೇ ನೀರಿದೆಯೋ ಎಲ್ಲ ನೀಟಾಗಿ ಕರಗೋ ಗಂಟನೂ ಚೆನ್ನಾಗಿ ಚಿಕನ್ ಎಲ್ಲ ಹುರ್ಕೋಬೇಕು. ಆ ರೀತಿ ಹುರ್ಕೊಂಡೋದ್ರಿಂದ ಯಾವುದೇ ಹೊಲಸು ಹೊಡೆಯೋದು ಚೆನ್ನಾಗಿರುತ್ತೆ ಚಿಕನ್ನು. ಅದರಿಂದ ನಾವು ಈ ರೀತಿ ಜಾಸ್ತಿ ಅದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ಕೂಡ ಸೇರಿಸ್ತಾಯಿದ್ದೀವಿ. ಕರಿಬೇವಿನ ಸೊಪ್ಪೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಒಂದು ಅರ್ಧ ಗಂಟೆ ನೀಟಾಗಿ ಹುರ್ಕೊಳ್ಳೋಣ. ಈ ರೀತಿ ಚಿಕನ್ನ ಫಸ್ಟ್ ಟೈಮ್ ಮಾಡ್ತಾಯಿರೋರು ಹಾಗೆ ಬ್ಯಾಚುಲರ್ಸು ಮಾಡಿಕೊಂಡು ತಿನ್ನೋರಿಗೆ ಸುಲಭವಾಗಿ ಮಾಡ್ಕೋಬೋದು. ಯಾವುದೇ ರುಬ್ಬಿ ಹಾಕೋದಾಗಿರಲಿ, ಯಾವುದೇ ಮಸಾಲೆ ಕೂಡ ಇದಕ್ಕೆ ಸೇರಿಸ್ತೀರೇ ಬೇಗ ಕ್ವಿಕ್ಕಾಗಿ ಮಾಡಬಹುದು. ಹಾಗೆಯೇ ನೀವು ನೋಡ್ತಾ ಇರ್ಬೋದು, ಈ ರೀತಿ ಚೆನ್ನಾಗಿ ಒಂದು ಬಟ್ಟೆ ತಗೊಂಡು ನೀಟಾಗಿ ಹುರ್ಕೊತಾ ಇದ್ದೀವಿ. ಹಾಗೆ ಇಲ್ಲಿ ನೋಡಿದ್ರೆ ಚಿಕನ್ ಎಲ್ಲ ಸ್ವಲ್ಪ ನೀರು ಬಿಟ್ಕೊಂಡಿದೆ. ಇದು ಇನ್ನೂ ಜಾಸ್ತಿ ಹೊತ್ತು ಹುರ್ಕೊಳ್ಳೋಣ. ಹಾಗೆ ಒಂದು ಪ್ಲೇಟ್ ಮುಚ್ಚಿ ಅದೆಲ್ಲ ನೀಟಾಗಿ ಆವಿಯಲ್ಲಿ ಬೇಯ್ಕೊಳ್ಳಿ ಅಂದ್ಬಿಟ್ಟು ಒಂದು ಪ್ಲೇಟ್ ಮುಚ್ಚಿ ಬಿಡೋದ್ರಿಂದ ಸಾಫ್ಟಾಗಿ ಚಿಕನ್ನು ಚೆನ್ನಾಗಿ ಬೆಂದಿರುತ್ತೆ. ಹಾಗೆ ಸ್ವಲ್ಪ ಹೊತ್ತು ಮುಚ್ಚಿಟ್ಟು ಹಾಗೆ ತೆಗೆದು ನೋಡ್ಕೊತಾ ಇರಬೇಕು, ಕೆಳಗಡೆ ಸೀದೋಗ್ಬಾರ್ದಲ್ಲ. ಅದರಿಂದ ನೀಟಾಗಿ ನೋಡಿಕೊಂಡು ಹುರ್ಕೊಂಡು ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಚಿಕನ್ ಎಷ್ಟು ನೀರು ಬಿಟ್ಕೊಂಡಿದೆ ಅಂತ. ಈ ರೀತಿ ನೀರು ಬಿಟ್ಕೊಂಡಿರೋದು ಈ ಹಬೆಲೆ ಚೆನ್ನಾಗಿ ಬೇಯ್ಕೊಂಡಿರುತ್ತೆ. ಅದೆಲ್ಲ ಆನಂತರ ಸ್ವಲ್ಪ ಧನಿಯಾ ಪೌಡ್ರು ಹಾಗೆ ಸ್ವಲ್ಪ ಅಚ್ಕಾರದ ಪುಡಿ ಸೇರಿಸಿ ನೀರು ಸುಂಡೋಗಿರುತ್ತೆ. ಸ್ವಲ್ಪ ನೀರು ಚಿಕನ್ ಎಷ್ಟಿದೆಯೋ ಅಷ್ಟು ನೀರು ಹಾಕ್ಕೊಂಡು ಈ ರೀತಿ ಸ್ವಲ್ಪ ಹೊತ್ತು ಬಿಡಬೇಕು. ಆನಂತರ ನಾವು ಇಲ್ಲಿ ಆರ್ಚಿ ಚಿಕನ್ ಮಸಾಲ ಸೇರಿಸ್ತಾಯಿದ್ದೀವಿ. ಆರ್ಚಿ ಚಿಕನ್ ಮಸಾಲ ಸೇರಿಸ್ಕೊಂಡು ಸ್ವಲ್ಪ ಹೊತ್ತು ಎಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಆಲ್ರೆಡಿ ಚಿಕನ್ ಸಾಂಬಾರು ರೆಡಿಯಾಗಿರುತ್ತೆ. ಅದಕ್ಕೆ ಸ್ವಲ್ಪ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಉದುರಿಸ್ಬಿಟ್ಟು ಬಿಟ್ಟರೆ ಮುದ್ದೆ ಜೊತೆ ಹಾಗೆ ರೈಸ್ಗೂ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ರೀತಿಯೂ ಒಂದು ಸಲ ಟ್ರೈ ಮಾಡಿ ನೋಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.